ನಡೆನುಡಿಯ ಗಾರ್ಡನ್ ಟೂರ್ಗೆ ನಿಮಗೆಲ್ಲ ಸ್ವಾಗತ. ನನ್ನಿಂದ ನೋಡ್ತಾ ಇದ್ದರೆ ನಾನು ಯಾವುದೋ ನರ್ಸರಿಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಲ್ಲ. ಇದು ನರ್ಸರಿ ಅಲ್ಲ, ಚಾಮರಾಜನಗರದಲ್ಲಿ ರೇವತಿ ಮೇಡಮ್ ಮನೇಲಿದ್ದೀನಿ. ಅವ್ರ ಗಾರ್ಡನ್ ತುಂಬ ನಿಮಗೆ ವೆರೈಟೀಸ್ ಆಫ್ ಸಕ್ಯುಲೆಂಟ್ಸ್, ನೀವು ಎಷ್ಟು ನೋಡಿದ್ರೂ ಸಾಲಲ್ಲ, ಅಷ್ಟು ಸಕ್ಯುಲೆಂಟ್ಸ್ ಇದೆ. ಇವತ್ತು ಅವ್ರ ಜೊತೆ ಮಾತಾಡ್ತಾ ಅವ್ರ ಗಾರ್ಡನ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು, ನಿಮ್ಮ ಗಾರ್ಡನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ಇಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರೂ ಸಕ್ಯುಲೆಂಟ್ಸ್ ಇದೆ, ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ, ಅದರಲ್ಲಿ ಮೆಜಾರಿಟಿ ಸಕ್ಯುಲೆಂಟ್ಸ್ ಇದೆ. ಈ ಗಾರ್ಡನ್ ಶುರು ಮಾಡಿ ಎಷ್ಟು ವರ್ಷ ಆಯಿತು ಮೇಡಮ್? ಒಂದು ಇಲ್ಲಿ ಬಂದೆ 10 ವರ್ಷ ಆಯಿತು ಈ ಮನೆಗೆ. ಅವಾಗಿಂದನೂ ಮಾಡ್ತಿದ್ದೆ, ಅಂದರೆ ಈ ಸಕ್ಲೆಂಟ್ ಇರಲಿಲ್ಲ ಅವಾಗ. ಫಸ್ಟ್ ಒಂದು 2 ಇಯರ್ಸ್ ಹಂಗೆ ದಾಸವಾಳ ಅದೆಲ್ಲ ನಿಮ್ಮ ಇದರಿಂದ ತರ್ತಿದ್ದು ನೀಲಾದ್ರಿಯಿಂದ. ಆಮೇಲೆ ಯಾಕೋ ಇಷ್ಟ ಆಯಿತು ಈ ಸಕ್ಲೆಂಟ್ ಅಂತ. ಫಸ್ಟ್ ಗೊತ್ತಾಗಲಿಲ್ಲ ಇಷ್ಟು ಬರುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಐಡಿಯಾ ಹೆಂಗೆ ಮಾಡಬೇಕು ಅಂತ. ಆಮೇಲೆ ಹಿಂಗೆ ಜಾಸ್ತಿ ನಮ್ಮ ವರ್ಕರ್ಸ್ ಎಲ್ಲ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲ. ನೀವು ಇಲ್ಲಿ ತುಂಬ ಕಾನ್ಸೆಪ್ಟ್ಗಳು ಮಾಡಿದ್ದೀರಾ. ಮೇನ್ ಎಲ್ಲರೂ ಸಕ್ಯುಲೆಂಟ್ಸ್ ತೊಗೊಂಡಾಗ ಏನು ಮಾಡ್ತಾರೆ, ಪಾಟಲ್ಲೋ ಎಲ್ಲೋ ಇಟ್ಬಿಡ್ತಾರೆ. ಬಟ್ ನೀವು ಕಾನ್ಸೆಪ್ಟ್ ಗಾರ್ಡನ್ ಮಾಡಿದ್ದೀರಾ. ಹೌದು, ಇದೆಲ್ಲ ಬುಟ್ಟಿ ನೋಡಿದಾಗ ಹಾಕ್ಬೇಕು. ಆಮೇಲೆ ಬಾಲಲ್ಲಿ ಮಾಡಿದ್ದೀನಿ. ಆಮೇಲೆ ಬಾಟ್ಲು ಎಸಿತೀವಲ್ಲ ಕುಡಿದ್ಬಿಟ್ಟು ನೀರು, ಅದರಲ್ಲಿ ಮಾಡಿದ್ದೀವಿ. ಎಲ್ಲದರಲ್ಲೂ ಮಾಡಿಸಿದ್ದು. ಸೊ ನಾನು ಅಷ್ಟು ವೆರೈಟೀಸ್ನ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಲ್ಲ? ತೋರಿಸಿ ಬೊಂಬೆ ಇದು ಕೊಡ ಇರುತ್ತಲ್ಲ, ಇದೆಲ್ಲ ಕೊಡ, ಇದು ಬಿಂದಿಗೆ ಅಂತಾರೆ, ಅದರಲ್ಲಿ ಮಾಡಿರೋದು. ಒಂದು ಸಾರಿ ನಮಗೆ ನೀವು ನಿಮ್ಮ ಜೊತೆನೇ ತೋರಿಸಿ. ಇದು ತನ್ನಿಂತಾನೆ ಬೆಳ್ಕೊಂಡಿರೋದು ಮೇಡಮ್? ಇದು ತಾನೇ ಬಂದಿರೋದು, ನಾವೇನು ಟಚ್ಚೇ ಮಾಡಿಲ್ಲ. ಹಾಕ್ಬಿಟ್ಟು ಇಟ್ಬಿಟ್ರೆ ನೋಡಿ ಅಷ್ಟು ಬರುತ್ತೆ. ಇದಂತೂ ಏನು ಮಾಡಿಲ್ಲ ನೋಡಿ, ತನಗೆ ತಾನೇ ಹರಡ್ಕೊಂಡು. ಪಾಟ್ಗಳು ಇಟ್ಟಿದ್ರಿ? ಪಾಟು ಅದು ಯಾವ ಪಾಟ್ ಇದೆ ಅಂತಲೂ ಗೊತ್ತಿಲ್ಲ, ಮರ್ತು ತುಂಬ. ಅದು ಟಚ್ಚೇ ಮಾಡಿಲ್ಲ ನಾವು. ಈಗ ಪೇಂಟ್ ಮಾಡಿಸಿದ್ವಲ್ಲ, ಅವಾಗ ಕೂಡ ನಾನು ಟಚ್ ಮಾಡಿಸ್ಲಿಲ್ಲ, ಎಲ್ಲ ಹೋಗುತ್ತೆ ಅಂತ. ಆಮೇಲೆ ನೀರು ಬಾಟ್ಲು ಇರುತ್ತಲ್ಲ ಚಿಕ್ಕದು ನೋಡಿ, ಇದರೆಲ್ಲ ಇದೆಲ್ಲ ನೀರು ಬಾಟ್ಲು ಒಳಗೆ ಹಾಕಿರೋದು. ವಾಟರ್ ಬಾಟ್ಲು ನೋಡಿ, ವಾಟರ್ ಬಾಟ್ಲು ಬರುತ್ತಲ್ಲ ಅದರಲ್ಲಿ ಹೋಲ್ ಮಾಡಿ ಅಲ್ಲಲ್ಲಿ ಹಂಗೆ ಚುಚ್ಚಿದೆ. ಇದೆಲ್ಲ ಆ ಥರ ಮಾಡಿದ್ದೀವಿ. ಇದೆಲ್ಲ ಬಾಟ್ಲೆಲ್ಲ ಮೊದಲು ತುಂಬ ಮಾಡ್ತಾಯಿದ್ವಿ, ವೇಸ್ಟ್ ಆಗೋದು ಬೇಡ ಅಂತ. ಇದು ಗ್ರಿಲ್ ಸುಮ್ಮನೆ ಒಂದರಲ್ಲಿ ಯಾವುದ್ರಲ್ಲ ಬಂದಿತ್ತು, ನೋಡಿದ್ದೆ, ಅದರಿಂದ ಆ ಥರ. ಇದಕ್ಕೂ ನೋಡಿ ಪಾಟ್ಗೆ ಹೋಲ್ ಮಾಡಿದ್ವಿ. ಇಲ್ಲಿ ಈ ಥರ ಹೋಲ್ ಮಾಡಿ ಹಾಕ್ಬಿಡೋದು. ಇನ್ನೊಂದು ತಿಂಗಳಲ್ಲಿ ಇದು ಮುಚ್ಚೋಗುತ್ತೆ, ಈ ಥರ ಫುಲ್ ಮುಚ್ಚೋಗಿದೆ ಆ ಥರ. ಸೊ ವರ್ಟಿಕಲ್ ಗಾರ್ಡನ್ ಮಾಡೋಕೆ ಯಾರಾದರೂ ಆಸೆ ಇದ್ದರೆ ಸಕ್ಯುಲೆಂಟ್ಸ್ಗೆ, ಇಲ್ಲಿ ನೋಡಿ ಹೋಲ್ ಮಾಡಿದ್ದಾರೆ. ಈ ಹೋಲಲ್ಲೂ ಕೂಡ ಅದು ಕಟಿಂಗ್ ಹಾಕ್ತಾರೆ, ಆಟೋಮೆಟಿಕ್ಕಾಗಿ ಅದು ಕವರ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು. ಇದು ಪಕ್ಕ ಇಟ್ಟೆ ಅಷ್ಟೇ, ಆದರೆ ಅದು ಎಷ್ಟು ಬೇಗ ಜಾಯಿನ್ ಆಗ್ಬಿಟ್ಟಿದೆ ನೋಡಿ. ನಾವು ತೆಗಿದಿಲ್ಲ, ತನ್ನಿಂತಾನೆ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಇದು ಒಳ್ಳೆ ಸೋಫಾ ಥರ ಇದೆ ಅಂದ್ರೆ ಯಾರು, ಅದಕ್ಕೆ ಇದನ್ನ ಗೊಂಬೆ ಅದಕ್ಕೆ ಗೊಂಬೆ ಕೂರಿಸಿದ್ರ. ಇದು ಮೇಡಮ್, ಇದು ವಾಟರ್ ಫಾಲ್ ಕೂಡ ಇದೆ. ವಾಟರ್ ಫಾಲ್ ಎಲ್ಲ ಮಾಡಿಸಿ ಇದೆಲ್ಲ ಆ ಥರ ಸುಮ್ಮನೆ ಏನು ಮಾಡೋದು. ಚೆನ್ನಾಗಿ ಕಾಣಿ ತುಂಬ ಇತ್ತಲ್ಲ ಸಕ್ಲೆಂಟು, ಎಲ್ಲ ಬ್ಯಾಸ್ಕೆಟ್ ನೋಡಿ, ಎಲ್ಲ ಬ್ಯಾಸ್ಕೆಟಲ್ಲೇ ಮಾಡಿದ್ವಿ. ಅದಕ್ಕೆ ತೆಗಿಬೋದು. ಇಲ್ಲಿ ಒಂದು ಬ್ಯಾಸ್ಕೆಟಲ್ಲಿ ಒಂದು ಪ್ಲಾಂಟ್ ಹಾಕಿ ಆನಂತರ ಅದೇ ಮಲ್ಟಿಪಲ್ ಆಗ್ತಾ ಇದೆ. ಅವರು ಅದನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ತನ್ನಿಂದ ತಾನೇ ಬೆಳೀತಾ ಇದೆ. ನೋಡಿ ಎಷ್ಟಿದೆ ಬ್ಯಾಸ್ಕೆಟ್. ಇದು ಪ್ಲಾಸ್ಟಿಕ್ ಅಥವಾ ಬಿದಿರ? ಇದು ಹೆಣದಿದ್ದಾರೆ ಪ್ಲಾಸ್ಟಿಕ್. ಅದು ಇದು ತೆಂಗಿನ ಮರನು ಇದು ಮಾಡಿ ಅದಕ್ಕೂ ಅಲ್ಲಿ ಹಾಕಿದ್ದೀನಿ. ತೆಂಗಿನ ಮರ ಕೊರೆದ್ಬಿಟ್ಟು ಹಾಕ್ಸಿದ್ದೀನಿ ಒಂದು ಸ್ವಲ್ಪ. ಇದು ಇಲ್ಲೂ ಕೂಡ ಬ್ಯಾಸ್ಕೆಟಲ್ಲೇ ಇದೆ. ಇದು ಪಾಟ್ ಮೇಲೆ ಪಾಟ್ ಇಟ್ಬಿಟ್ಟು 3 ಪಾಟ್ ಇಟ್ಬಿಟ್ಟು ಆ ಪಾಟ್ ಒಳಗಡೆ ಸಕ್ಯುಲೆಂಟ್ಸ್ ಬೆಳ್ಕೊಂಡು ಹೋಗಿದೆ. ಇಲ್ಲಿ ಪಾಟ್ ಇದೆ, ಆ ಥರ ತುಂಬ ಮಾಡಿದ್ದೀನಿ ಆ ಸೈಡ್ ತುಂಬ. ಸೊ ಯಾರಿಗಾದರೂ ಸಕ್ಯುಲೆಂಟ್ ಮಾಡೋ ಆಸಕ್ತಿ ಇದ್ದರೆ ಈ ಥರ ಭಿನ್ನವಾಗಿ ಆಲೋಚನೆ ಮಾಡಿ ನಿಮ್ಮ ಹತ್ರ ಇರೋ ವೇಸ್ಟಲ್ಲೇ ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಈ ಗಾರ್ಡನ್ ಸಾಕ್ಷಿ. ಇಲ್ಲಿ ನೆಲಕ್ಕೆ ಹಾಕಿದ್ದಾರೆ. ಇದೊಂದು ದೊಡ್ಡ ಗಾರ್ಡನ್ ಏರಿಯಾ ಇದೆ, ವಾಟರ್ ಫಾಲ್ ಇದೆ, ಇಕ್ಸೋರಸ್ ಇದೆ, ಹಾಗೆ ಅಲ್ಲೇ ಮುಂದೆ ಹೋದರೆ ಲೋಟಸ್ ಇದೆ. ಮೇಡಮ್ ಲೋಟಸ್ ತೋರಿಸಿ, ವೆರೈಟಿ ಆಫ್ ಲೋಟಸ್ ಇದೆ ನಿಮ್ಮ ಹತ್ರ.
ಇಲ್ಲೂ ಕೂಡ ಲೋಟಸ್ ಪಾಂಡ್ ಇದೆ, ಇಲ್ಲಿ ಪಿಂಕ್ ಲೋಟಸ್ ಇದೆ, ಇಲ್ಲಿ ಡಬಲ್ ಕಲರ್ ಲೋಟಸ್ ಇದೆ. ಇಷ್ಟೊಂದು ವೆರೈಟಿ ಸಕ್ಯುಲೆಂಟ್ಸ್ ಕಲೆಕ್ಟ್ ಮಾಡಿದಿರಿ. ಮತ್ತು ಬೇರೆ ಬೇರೆ ವೆರೈಟೀಸ್ ತುಂಬ ಇದೆ, ಲಿಲ್ಲೀಸ್ ಇದೆ, ಲೋಟಸ್ ಇದೆ. ಇವನ್ನೆಲ್ಲ ಎಲ್ಲೆಲ್ಲಿ ಕಲೆಕ್ಟ್ ಮಾಡಿದ್ರಿ ಮೇಡಮ್? ಅದೇ ಎಲ್ಲರೂ ಊರಿಗೆಲ್ಲ ಹೋದಾಗ ಅಲ್ಲಿ ನರ್ಸರಿ ಕೇರಳಲ್ಲೆಲ್ಲ ತುಂಬ ತೊಗೊಂಡಿದ್ದೀನಿ ನಾನು. ಕೇರಳ ಸೈಡು ಫಸ್ಟ್ ಅದೇ ನೀಲಾದ್ರಲ್ಲೇ ಫಸ್ಟ್ ಎಲ್ಲ ತೊಗೋತಾ ಇದ್ದಿದ್ದು. ಮೈಸೂರಲ್ಲಿ ಫಸ್ಟ್ ತೊಗೊಂಡೆ. ಆಮೇಲೆ ಕೇರಳಲ್ಲಿ ಸುಮಾರು ಕಡೆ ಬೇರೆ ಪ್ಲ್ಯಾಂಟ್ಸ್ ಎಲ್ಲ ತೊಗೋತಾ ಇದ್ದೆ. ಸ್ವಲ್ಪ ಆನ್ಲೈನಲ್ಲೂ ತರಿಸ್ಕೊಂಡಿದ್ದೀನಿ. ಎಲ್ಲೋದ್ರೂ ಇಂಟ್ರೆಸ್ಟ್ ಸ್ವಲ್ಪ, ಎಷ್ಟೇ ಗಿಡ ಇದ್ರು ಇನ್ನೊಂದು ಬೇಕು ಅಂತ ಆಸೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸಕ್ಯುಲೆಂಟ್ಸ್ ಬೇರೆ ಬೇರೆ ಸೈಜ್ ಪಾಟಲ್ಲಿದೆ. ಇಲ್ಲೊಂದು ಗಾರ್ಡನ್ ಇದೆ, ಇಲ್ಲಿ ಕಲ್ಲಿನ ಗ್ಯಾಜಿಬೋ ಇದೆ, ಕ್ರೀಪರ್ಸ್ ಇದೆ, ಪಾಮ್ಸ್ ಇದೆ, ಆಲ್ಮಂಡಾಸ್ ಇದೆ, ಹೈಬಿಸ್ಕಸ್ ಇದೆ. ಇದು PVC ಪೈಪ್ಗೆ ಬಣ್ಣ ಹೊಡೆದು ಒಂದು ಕಬ್ಬಿಣದ ರಾಡನ್ನು ಚುಚ್ಚಿ ಆಚೆ ಈಚೆ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಸಕ್ಯುಲೆಂಟ್ಸ್ ಹಾಕಿದ್ದಾರೆ. ಇಲ್ಲಿ ಸೆರಾಮಿಕ್ ಪಾರ್ಟ್ಸ್ನ ಹೆಚ್ಚು ಯೂಸ್ ಮಾಡ್ಕೊಂಡಿದ್ದಾರೆ. ಗೊಂಬೆಗಳ ಕೆಳಗಡೆ ಬಿಂದಿಗೆ, ಹಳೆ ಪಾಟು, ಬಕೆಟ್ಗಳಿಟ್ಟು ಹೋಲ್ ಮಾಡಿ ಅದಕ್ಕೆ ಸಕ್ಯುಲೆಂಟ್ಸ್ ಚುಚ್ಚಿ ಆ ಗೊಂಬೆಗೆ ಫ್ರಾಕ್ ಥರ ಮಾಡಿದ್ದಾರೆ. ಇದು ಇನ್ನೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಈ ಥರದ ಕಾನ್ಸೆಪ್ಟ್ ಗಾರ್ಡನ್ನ ನೀವು ಕೂಡ ಮಾಡ್ಕೋಬೋದು. ಅದಕ್ಕೆ ಹೆಚ್ಚು ಜಾಗ ಬೇಕು ಅಂತೇನಿಲ್ಲ. ಕಡಿಮೆ ಜಾಗ ಇದ್ದರೂ ಕೂಡ ಈ ಥರ ಚಿಕ್ಕ ಚಿಕ್ಕ ಪಾಟಲ್ಲಿ ನಿಮ್ಗೆ ಇಷ್ಟವಾದ ಗಿಡ ತೊಗೊಂಬಂದು ಅದಕ್ಕೆ ಪೆಬಲ್ಸ್ ಹಾಕಿ ಅಥವಾ ಗೊಂಬೆ ಇಟ್ಟು ನೀವು ಇಂಡೋರಲ್ಲಾದರೂ ಮಾಡ್ಬೋದು, ಔಟ್ಡೋರಲ್ಲಾದರೂ ಮಾಡ್ಬೋದು, ಬಾಲ್ಕನಿಲಿ ಬೇಕಾದರೂ ಇಟ್ಕೋಬೋದು. ಆಸಕ್ತಿ ಇದ್ದರೆ ನೀವು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಜಾಗ ಮ್ಯಾಟ್ರ್ ಆಗೋದೇ ಇಲ್ಲ. ಮುಖ್ಯವಾಗಿ ನಾವು ಸಕ್ಯುಲೆಂಟ್ಸ್ ಮಾಡುವಾಗ ಗಮನ ಕೊಡಬೇಕಾಗಿರೋದು ಯಾವುದಕ್ಕೆ ಅಂದರೆ ಪಾಟಿಂಗ್ ಮಟೀರಿಯಲ್, ಪಾಟಿಂಗ್ ಮೀಡಿಯಾ ಅಂತೇನು ಹೇಳ್ತೀವಿ. ಅದಕ್ಕೆ ಲೂಸ್ ಸಾಯಿಲ್ ಇರಬೇಕು. ನಾವು ಕೊಟ್ಟಿದ್ದ ನೀರು ಆದಷ್ಟು ಬೇಗ ಡ್ರೈನ್ ಔಟ್ ಆಗಬೇಕು. ಅಂದರೆ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರಬೇಕು. ಪಾಟಿಗೆ ಆದಷ್ಟು ನೀರು ಕಡಿಮೆನೇ ಕೊಡಬೇಕು. ಒಂದು ವೇಳೆ ಬಿಸಿಲಲ್ಲಿ ಇಟ್ಟಿದ್ದೀವಿ, ಬೇಗ ಆವಿ ಆಗುತ್ತೆ ಅಂದರೆ ನೀರು ಜಾಸ್ತಿ ಕೊಟ್ಟರು ನಡೆಯುತ್ತೆ. ಅದರ್ವೈಸ್ ನೀರು ಜಾಸ್ತಿ ಕೊಡಬಾರ್ದು ಸಕ್ಯುಲೆಂಟ್ಗೆ. ಯಾವುದೇ ಗಿಡ ನಾನು ಬೆಳೆಸ್ತೀನಿ ನಮ್ಮ ಮನೆಯಲ್ಲಿ ಅಂದರೆ ನಾವು ಗಮನ ಕೊಡಬೇಕಾಗಿರೋದು 4 ಅಂಶಕ್ಕೆ. ಒಂದು ಗಾಳಿ, 2ನೇದು ಬೆಳಕು, 3ನೇದು ನೀರು, 4ನೇದು ನಾನು ಪಾಟಿಗೆ ಏನೇನು ಬಳಸ್ತಾ ಇದ್ದೀನಿ. ಮಣ್ಣನ್ನು ಬಳಸ್ತಾ ಇದ್ದೀನ, ಮಣ್ಣು ಗೊಬ್ಬರ ಹಾಕ್ತಾ ಇದ್ದೀನ, ಕೊಕೊಪೀಟ್ ಮಿಕ್ಸ್ ಮಾಡ್ತಿದ್ದೀನ, ಕೊಕೊ ಚಿಪ್ಸ್ ಹಾಕ್ತಿದ್ದೀನ, ಪರ್ಲೈಟ್ ಹಾಕ್ತಿದ್ದೀನ, ಏನಕ್ಕೆ ಹಾಕ್ತಾಯಿದ್ದೀನಿ, ಈ ಗಿಡಕ್ಕೆ ಇದು ಬೇಕಾ ಬೇಡವಾ, ಬೇಕು ಅನ್ನೋದಾದರೆ ಎಷ್ಟು % ಇರಬೇಕು, ಇದನ್ನೆಲ್ಲ ನಾವು ಗಮನ ಇಟ್ಟು ಅಭ್ಯಾಸ ಮಾಡಿ ನಾವೇ ಪ್ರಯೋಗ ಮಾಡಿ ನಮ್ಮ ಗಿಡಗಳಿಗೆ ನಾವೇ ಕಂಡುಕೋಬೇಕು. ಈ ಥರದ ವೀಡಿಯೋಗಳಲ್ಲಾಗಲಿ ಅಥವಾ ನರ್ಸರಿನಲ್ಲಿ ಕೊಡುವಂಥ ಟಿಪ್ಸ್ ಆಗಲಿ ಅವನ್ನೆಲ್ಲ ನಾವು ರೆಫರೆನ್ಸ್ಗೆ ಇಟ್ಕೊಂಡು ನಮ್ಮ ಮನೇಲಿ ಬೆಳಕು ಎಷ್ಟಿದೆ, ಎಷ್ಟು ಗಾಳಿ ಬರ್ತಾ ಇದೆ, ನಾನು ಎಷ್ಟು ನೀರು ಕೊಡಬೇಕು, ಎಲ್ಲಿ ಇಟ್ಟಿದ್ದೀನಿ, ಈ ಎಲ್ಲ ಅಂಶದ ಬಗ್ಗೆ ನಾನು ಪ್ರಯೋಗ ಮಾಡಬೇಕು ನಮ್ಮ ಮನೆಯಲ್ಲಿ. ಆಗ ನನ್ನ ಗಾರ್ಡನ್ ತುಂಬ ಸುಂದರವಾಗುತ್ತೆ. ಇಲ್ಲಿ ರೇವತಿ ಮೇಡಮ್ ಕೂಡ ಸುಮಾರು 10 ವರ್ಷ ಪ್ರಯತ್ನ ಪಟ್ಟಿದ್ದಾರೆ ಗಾರ್ಡನ್ ಈ ಥರ ಮಾಡ್ಕೊಳ್ಳೋಕ್ಕೆ. ತುಂಬ ಗಿಡಗಳನ್ನ ಕಳ್ಕೊಂಡಿದ್ದಾರೆ, ಮತ್ತೆ ತಂದಿದ್ದಾರೆ, ಮತ್ತೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದಾರೆ. ಅವರ ಸಹಾಯಕರು ಕೂಡ ತುಂಬ ಸಹಾಯ ಮಾಡಿದ್ದಾರೆ. ನೀವು ನೆಲಕ್ಕೆ ಹಾಕುವಾಗ ಗಮನ ಕೊಡಬೇಕಾಗಿರೋದು ಏನಕ್ಕೆ ಅಂದರೆ ಬೆಳಕು ಎಷ್ಟು ಸಿಗ್ತಾ ಇದೆ ಈ ಗಿಡಕ್ಕೆ ಇಷ್ಟು ಬೆಳಕು ಬೇಕಾ ಬೇಡವಾ. ಅಂದರೆ ನಾವು ಬೆಳಕು ಅಂತ ಹೇಳುವಾಗ ಮೈಸೂರಿನ ಬಿಸಿಲೇ ಬೇರೆ, ಬೆಂಗಳೂರು ಬಿಸಿಲೇ ಬೇರೆ, ಚಾಮರಾಜನಗರದ್ದೇ ಬೇರೆ, ಹಾಗೆ ಗುಲ್ಬರ್ಗ, ಬಳ್ಳಾರಿಗೆ ಹೋದರೆ ಅಲ್ಲಿ ಬಿಸಿಲೇ ಬೇರೆ. ಸೊ ನಾವು ಯಾವುದೇ ಗಿಡಕ್ಕೆ ಎಷ್ಟು ಬಿಸಿಲನ್ನು ತಡ್ಕೊಳ್ಳೋ ಶಕ್ತಿ ಇದೆ ಅನ್ನೋದನ್ನು ನಾವು ಕಂಡುಕೊಂಡು ಅದನ್ನು ಪ್ಲಾಂಟಿಂಗ್ ಮಾಡಬೇಕು. ಚಾಮರಾಜನಗರದಲ್ಲಿ ಈ ಗಿಡ ಚೆನ್ನಾಗಿ ಬಂದಿದೆ ಔಟ್ಡೋರಲ್ಲಿ ಅಂದರೆ ಬಳ್ಳಾರಿಲೂ ಬರುತ್ತೆ ಅಂತೇನಿಲ್ಲ. ಯಾಕಂದರೆ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅದಕ್ಕೆ ಸ್ವಲ್ಪ ಶೇಡ್ ಬೇಕಾಗ್ಬೋದು. ಇದೆಲ್ಲ ನಾವು ಪ್ರಯೋಗ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನಾವು ವೇಸ್ಟ್ ಅಂತ ಬಿಸಾಕೋ ತೆಂಗಿನ ಮರದ ತುಂಡುಗಳು. ಅವನ್ನೂ ಕೊರೆದು ಅದಕ್ಕೆ ಬಣ್ಣ ಹೊಡೆದು ಅಲ್ಲಿಗೆ ಸಕ್ಯುಲೆಂಟ್ ಹಾಕಿ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ನೋಡೋದಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಸಕ್ಯುಲೆಂಟ್ಸ್ ಹಾಕೋದು ಹೆಂಗೆ ಅಂತ ಒಂದು ಸಣ್ಣ ಡೆಮೋ ತೋರಿಸ್ತಾ ಇದ್ದಾರೆ ರಾಮು. ಈ ಇಡೀ ಗಾರ್ಡನ್ನ ಮೇಂಟೈನ್ ಮಾಡೋದ್ರಲ್ಲಿ ರಾಮು ಮತ್ತು ಶಿವು ಇಬ್ಬರು ಪಾತ್ರ ಭಾಳ ಇದೆ. ಇವತ್ತು ರಾಮು ನಮಗೆ ತೋರಿಸ್ತಾ ಇದ್ದಾರೆ. ಒಂದು ಕಟಿಂಗ್ ತೊಗೊಂಡ್ರು, ಮೀಡಿಯಾ ಮೊದಲೇ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬ ಲೂಸ್ ಸಾಯಿಲ್ ಇದೆ, ಅದರಲ್ಲಿ ಕೊಕೊಪೀಟ್ ಕೂಡ ಮಿಕ್ಸ್ ಆಗಿದೆ, ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿದೆ. ಭಾಳ ಸಿಂಪಲ್, ಇಷ್ಟೇ. ನಾವು ಹಾಕಿದ ನೀರು ಆದಷ್ಟು ಬೇಗ ಡ್ರೈನ್ ಔಟ್ ಆಗಬೇಕು, ಇಲ್ಲ ಎವಾಪರೇಟ್ ಆಗಬೇಕು.
ಇಷ್ಟೊಂದು ಸೆಕ್ಯುಲೆಂಟ್ ಮೇಂಟೈನ್ ಮಾಡಿದ್ದೀರಲ್ಲ, ನಮ್ಮ ವೀಕ್ಷಕರಿಗೆ ನೀವು ಟಿಪ್ಸ್ ಕೊಡೋದಾದರೆ ಏನು ಕೊಡ್ತೀರಿ? ಅಂದರೆ ನೀವು ಆರಂಭದಿಂದಲೂ ಸೆಕ್ಯುಲೆಂಟ್ ಸಕ್ಸಸ್ ಆಯಿತಾ ಅಥವಾ ಫೇಲ್ಯೂರ್ ಆದಮೇಲೆ ಸಕ್ಸಸ್ ಆಯಿತಾ? ಅದನ್ನ ಸ್ವಲ್ಪ ಹೇಳಿ. ಇಲ್ಲ, ಫಸ್ಟ್ ಅಂದಾಗ ಇಂಡೋರಲ್ಲಿ ಇಟ್ಬಿಟ್ಟಿದ್ದೆ, ಒಂದು ಗಿಡನೂ ಬರಲಿಲ್ಲ. ನಿಮ್ಮ ಹತ್ರನೇ ಸಿಕ್ಕಾಪಟ್ಟೆ ತೊಗೊಂಡಿದ್ದೆ ನಾನು ಅವಾಗೆಲ್ಲ. ಒಂದೆಲ್ಲ ಸ್ವಲ್ಪ ದಿನ ಆಗದೆ ಎಲ್ಲ ಸತ್ತೋಗ್ತಾ ಇತ್ತು. ಆಮೇಲೆ ಗೊತ್ತಾಯ್ತು ಅದಕ್ಕೆ ಬಿಸಿಲೇ ಬೇಕು, ತುಂಬ ಬಿಸಿಲು ಬೇಕು ಅಂತ ಗೊತ್ತಾಯ್ತು. ಆಮೇಲೆ ಬಿಸಿಲು ಮತ್ತು ದಿನ ನೀರು ಬೇಕು. ಇದಕ್ಕೆ ನೀರು ಹಾಕ್ಬೇಡಿ ಅಂತ ಹೇಳಿದರು. ಇವಾಗ ನೀರು ದಿನ ಹಾಕೋದ್ರಿಂದ ಇಷ್ಟು ಬೇಗ ಬಂದಿದೆ ನನಗೆ, ಈ ಥರ ಡೆವಲಪ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಗಾರ್ಡನ್ ತೋರಿಸಿದ್ದಕ್ಕೆ ಮತ್ತು ನೀವು ನಮ್ಮ ವೀಕ್ಷಕರಿಗೆ ಕೊಟ್ಟಿರೋ ಟಿಪ್ಸಿಗೆ ನಡೆನುಡಿ ಪರವಾಗಿ ನಿಮಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನೀವು ಬಂದು ನಮ್ಗೆ ಇಷ್ಟು ಚೆನ್ನಾಗಿ, ನೀವು ಇಷ್ಟಪಡೋರು ಬಂದರೆ ನಮಗಿಷ್ಟ ಅಲ್ವಾ? ಇನ್ ಕೇಸ್ ಯಾರಾದರೂ ನಮ್ಮ ವೀಕ್ಷಕರು ಚಾಮರಾಜನಗರದ ಅಕ್ಕಪಕ್ಕ ಇದ್ದವರು ನೋಡ್ತೀವಿ ಅಂತಂದರೆ ಬರ್ಬೋದಾ? ಬರ್ಬೋದು, ಖಂಡಿತ. ನಮಗೇನಂದರೆ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಯಾರು ನೋಡಿ ಚೆನ್ನಾಗಿದೆ ಅಂದರೆ ಖುಷಿ ಆಗುತ್ತೆ ಅಲ್ವಾ? ಇದೆಲ್ಲೋ ಇರೋದ್ರಿಂದ ನಮ್ಮ ಮನೆ ಯಾರಿಗೂ ಗೊತ್ತಾಗಲ್ಲ. ಯಾರಿಗಾದರೂ ಈ ಗಾರ್ಡನ್ ನೋಡೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಮೇಡಮ್ ನಂಬರ್ ಕೊಟ್ಟಿರ್ತೀನಿ. ಕಾಲ್ ಮಾಡಿಕೊಂಡು ಅವರ ಬಿಡುವಿನ ಸಮಯದಲ್ಲಿ ಬಂದು ನೀವು ಇಡೀ ಗಾರ್ಡನ್ ನೋಡಿ ಎಂಜಾಯ್ ಮಾಡ್ಬೋದು. ನಂದು ನಡೆನುಡಿ ಚಾನಲ್ ನನ್ನ ಖುಷಿಗೆ ಮತ್ತು ನಿಮಗೆ ಈ ಥರ ಹೊಸ ಹೊಸ ವಿಚಾರ ತೋರಿಸೋದಕ್ಕೆ ನನ್ನ ಹೊಟ್ಟೆಪಾಡಿಗಿರೋದು ಮೈಸೂರಲ್ಲಿ ನೀಲಾದ್ರಿ ನರ್ಸರಿ. ನೀಲಾದ್ರಿ ನರ್ಸರಿ ಪರವಾಗಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ